ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಒಂದೊಳ್ಳೆ ಪ್ಲೇಸ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನು ಮಿಸ್ ಮಾಡದೆ ಕ್ಲಿಕ್ ಮಾಡಿ, ಓಕೆನಾ? ನಾನಿವತ್ತು ಹೋಗಿರೋದು ನಮ್ಮ ತುಮಕೂರಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ. ಇದು ತುಮಕೂರಲ್ಲಿರೋ ಶಾಂತಿನಗರದಲ್ಲಿ ಲೊಕೇಟ್ ಆಗಿದೆ. ನನಗಂತೂ ಈ ದೇವಸ್ಥಾನ ಅಂತಂದರೆ ತುಂಬ ಇಷ್ಟ. ನಿಮಗೂ ತೋರಿಸ್ಬೇಕು ಅನ್ನೋ ಆಸೆ ಆಯಿತು. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಈ ದೇವಸ್ಥಾನದ ಫುಲ್ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ. ಇನ್ ಕೇಸ್ ನೀವೇನಾದ್ರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನೆಕ್ಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋದಾಗ ಖಂಡಿತ ಫುಲ್ ದೇವಸ್ಥಾನ ವಿಡಿಯೋ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ನಾನು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ, ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ಬಸವಣ್ಣನ ನೋಡಿದ್ರೆ ಸಾಕು, ಅದ್ರ ಕಿವಿಲಿ ಏನಾದರೂ ಹೇಳಿದರೆ ಅದು ನೆರವೇರುತ್ತೆ ಅಂತ ಅಂತಾರೆ. ಸೊ ಚಿಕ್ಕ ಹುಡುಗಿ ಇದ್ದಾಗಿಂದನೂ ಅದೇ ರೂಢಿಯಾಗಿದೆ. ಇಲ್ಲೂ ಕೂಡ ಬಸವಣ್ಣನ ಹತ್ರ ಬೇಡ್ಕೊಂಡೆ. ಏನಂತ ಬೇಡ್ಕೊಂಡೆ, ಅದು ನೆರವೇರಾದ್ಮೇಲೆ ಖಂಡಿತ ನಿಮಗೆಲ್ಲರಿಗೂ ಹೇಳ್ತೀನಿ. ಈ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ ಮೇಲ್ಗಡೆ ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಆ ಸಾಯಿಬಾಬಾ ಫೋಟೋಸ್ ಆಗಿರ್ಬೋದು, ತುಂಬ ಸೈಲೆಂಟಾಗಿರುತ್ತೆ. ಒಂದು ಪೀಸ್ಫುಲ್ ಜಾಗ. ಈ ದೇವಸ್ಥಾನಕ್ಕೆ ಎಷ್ಟೇ ನಮಗೆ ಚಿಂತೆ ಇದ್ದಾಗ ಹೋದ್ರೂ ಮೈಂಡ್ ತುಂಬ ರಿಲೀಫ್ ಆಗುತ್ತೆ. ನನಗಂತೂ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಇದು ಒಂದು ಕೂಡ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ದೊಡ್ಡದಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾವು ಹೋಗಿದ್ದು ಬೆಳಗ್ಗೆ ಆಗಿರೋದ್ರಿಂದ ಅದು ಪೂಜೆ ಟೈಮ್ ಆಗಿತ್ತು. ಸೊ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಕೂಡ ತಗೊಂಡು ನನಗಂತೂ ತುಂಬ ಖುಷಿ ಆಯಿತು. ಮೈಂಡ್ ತುಂಬ ರಿಲೀಫ್ ಆಯಿತು. ಇದು ನವರಾತ್ರಿ ಸೀಸನ್ ಆಗಿರೋದ್ರಿಂದ ಅಲ್ಲಿ ಚಾಮುಂಡೇಶ್ವರಿ ಫೋಟೋ ಕೂಡ ಇಟ್ಟು ಪೂಜೆ ಕೂಡ ಮಾಡಿದರು. ಒಂದ್ಸಲ ದೇವಸ್ಥಾನದ ಫುಲ್ ಓವರ್ ಲುಕ್ನ ನೋಡ್ಕೊಳ್ಳಿ. ಅಂದರೆ ಇದು ದೇವಸ್ಥಾನದ ಒಳಗಡೆ ಇರೋ ಲುಕ್ಕು, ಬಟ್ ಇದ್ರ ಸುತ್ತ ಕಾಂಪೌಂಡ್ ಬೇರೆ ಇದೆ. ಅಲ್ಲಿ ಫುಲ್ಲು ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ಸೊ ನೀವೇನಾದ್ರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಮತ್ತೆ ಈ ದೇವಸ್ಥಾನದ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸಾಯಿಬಾಬಾ ದೇವಸ್ಥಾನ ನೋಡಾದ್ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಹೋಗ್ತಾ ಇರೋದು ಯಡಿಯೂರಲ್ಲಿರೋ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ.
ನನಗಂತೂ ಈ ದೇವಸ್ಥಾನ ನೋಡೇ ತುಂಬ ವರ್ಷಗಳಾಗೋಗಿತ್ತು. ಅಂದರೆ ನಾನು 1 ವರ್ಷದ ಮಗು ಇದ್ದಾಗ ನನಗೆ ಮಂಡೆ ಕೊಟ್ಟಿದ್ದಿದ್ದಿಲ್ಲೇ. ಅದಾದಮೇಲೆ ನನಗೆ ಬುದ್ಧಿ ಬಂದಾಗಿಂದ ಹಿಡಿದು ನಾನು ಇದುವರೆಗೂ ಹೋಗೇ ಇರಲಿಲ್ಲ. ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ತುಂಬ ಖುಷಿ ಆಗ್ತಾಯಿದೆ, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇದೆ, ಜೊತೆಗೆ ಭಯನೂ ಇದೆ. ಯಾಕಂದರೆ ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಎಲ್ಲಿಗೆ ಹೋಗಬೇಕು ಅಂದರೂ ಭಯ ಆಗ್ತಾ ಇರುತ್ತೆ ಅಲ್ವಾ. ಆದರೂ ನಾನು ಸುತ್ತಾನೇ ಇದ್ದೀನಿ, ನಿಮಗೆಲ್ಲರಿಗೂ ವಿಡಿಯೋ ಮಾಡಿ ತೋರಿಸ್ತಾನೇ ಇದ್ದೀನಿ. ಸೊ ಈ ವಿಡಿಯೋದಲ್ಲೇ ನೀವು ಕೂಡ ದೇವ್ರ ದರ್ಶನ ಮಾಡಿ, ಓಕೆನಾ. ನಂಗೆ ಯಡಿಯೂರ ಹತ್ರನೇ ಒಂದು ಪುಟಾಣಿ ಮೇಕೆ ಮರಿ ಸಿಕ್ತು. ಅಂದರೆ ಅಲ್ಲಿ ಮೇಕೆಗಳೆಲ್ಲ ತುಂಬ ಇತ್ತು. ಅದರಲ್ಲಿ ನಾನು ಎಷ್ಟೊಂದು ಮೇಕೆನ ಇಟ್ಕೊಳಕ್ಕೆ ಟ್ರೈ ಮಾಡಿದಾಗ ಬಟ್ ಇದು ಒಂದೇ ಒಂದು ಸಿಕ್ತು. ನನಗಂತೂ ತುಂಬ ಖುಷಿ ಆಯಿತು. ಎಷ್ಟು ಕ್ಯೂಟಾಗಿದೆ ಅಲ್ಲ ಅದು. ಇನ್ನು ನನಗೆ ಈ ವಿಡಿಯೋ ನೋಡ್ತಾ ಇದ್ದಾಗಲೂ ಖುಷಿ ತುಂಬ ಆಗ್ತಾಯಿದೆ. ನನಗಂತೂ ಆ ಮೇಕೆ ಮರಿನ ಬಿಟ್ಟು ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಸೊ ನಾವು ಹೋಗಿರೋದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಲ್ವಾ, ಅದಕ್ಕೆ ಪೂಜೆ ಮಾಡ್ಸೋಕ್ಕೆ ಅಂತ ಪೂಜೆ ಸಾಮಗ್ರಿ ಕೂಡ ತೊಗೊಂಡೆ. ಈ ವಿಡಿಯೋ ನೋಡ್ತಾ ಇದ್ರು ಕೂಡ ಆ ಮೇಕೆ ಮರಿ ತುಂಬ ನೆನಪಿಗೆ ಬರ್ತಾಯಿತ್ತು. ಮೂಕ ಪ್ರಾಣಿಗಳೇ ಹಾಗೆ ಅಲ್ವಾ. ನನಗಂತೂ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ನಿಮಗೂ ಪ್ರಾಣಿಗಳಂದರೆ ಇಷ್ಟನಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಆ್ಯಕ್ಚುಲಿ ದೇವಸ್ಥಾನದೊಳಗಡೆ ವಿಡಿಯೋ ಶೂಟ್ ಮಾಡೋದಕ್ಕೆ ಅಲೋ ಇರಲಿಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಇನ್ ಕೇಸ್ ಕ್ಲಾರಿಟಿ ಇಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲೋನೇ ಇಲ್ಲ ಅಂತಂದಮೇಲೆ ಅಟ್ಲೀಸ್ಟ್ ಎಷ್ಟಾದರೂ ಟ್ರೈ ಮಾಡಿದ್ದೀನಿ ಅಲ್ವಾ. ಆಮೇಲೆ ನಾನು ಅರ್ಚನೆ ಮಾಡಿಸ್ಬೇಕಿತ್ತು, ಅದಕ್ಕೂ ಕೂಡ ಟಿಕೆಟ್ ತೊಗೋತಾ ಇದ್ದೆ. ನೋಡಿ ದೇವಸ್ಥಾನದ ಒಂದು ಓವರ್ ವ್ಯೂ ತೋರಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಅಂತ ಹೋದಾದ್ಮೇಲೆ ಪ್ರಸಾದ ಸ್ವೀಕರಿಸದೆ ಹೇಗೆ ಬರೋದು. ಅಲ್ಲಿನ ಪ್ರಸಾದ ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ತು ಖುಷಿ ಆಯಿತು. ಅಷ್ಟು ದೂರ ಹೋಗಿದ್ದಕ್ಕೂ ಒಂದು ಸಮಾಧಾನ ಅಂತ ಸಿಕ್ತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ ದೇವರನ್ನ ಕಣ್ತುಂಬಿಸ್ಕೊಳ್ಳೋಕ್ಕೆ ಜಾಸ್ತಿ ಹೊತ್ತೇ ಟೈಮ್ ಸಿಕ್ತು. ಮತ್ತು ಅಷ್ಟೊಂದು ಜನ ಕೂಡ ಇರಲಿಲ್ಲ ನಾವು ಹೋಗಿದ್ದಾಗ. ಸಖತ್ತು ಖುಷಿ ಆಯಿತು.
ಇದು ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಬರೋ ಕಲ್ಯಾಣಿ. ಈ ವಿಡಿಯೋ ಕೂಡ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಇಲ್ಲಿಂದ ನಾವು ಹೋಗಿದ್ದು ಮಾರ್ಕೋನಹಳ್ಳಿ ಡ್ಯಾಮ್ಗೆ. ದೇವಸ್ಥಾನದ ಹತ್ರನೇ ಹೋಗಿದ್ದೀವಿ ಅಂತ ಅಂದಮೇಲೆ ಅಲ್ಲಿಂದ ಜಸ್ಟ್ 6 ಕಿಲೋಮೀಟರಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ಇದೆ. ಯಾರಾದರೂ ಈ ದೇವಸ್ಥಾನಕ್ಕೆ ಹೋದರೆ ಆ ಡ್ಯಾಮ್ನ ಕೂಡ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಅಲೋನೇ ಮಾಡಲಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಆ ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ಯಪ್ಪ ಒಂದು ಬೆಟ್ಟ ಬೇಕಾದರೂ ಹತ್ಬೋದು, ಬಟ್ ಆ ಬಿಸಿಲಲ್ಲಿ ಮೆಟ್ಲು ಹತ್ತೋ ಅಷ್ಟೊತ್ತಿಗಂತೂ ನನಗಂತೂ ಸಾಕಾಗೋಯಿತು. ಸುತ್ತ ಗ್ರೀನರಿ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ನಾನು ಇದೇ ಥರ ಇನ್ನೂ ಜಾಸ್ತಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಹೀಗೆ ಇರಲಿ, ಓಕೆನಾ? ಸದಾ ಹೀಗೆ ನನ್ನನ್ನು ಪ್ರೋತ್ಸಾಹಿಸ್ತಾ ಇರಿ. ನಾನು ಯಡಿಯೂರಲ್ಲಿ ತೆಗ್ಸಿರೋ ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಫಾಲೋ ಮಾಡಿ, ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ನಿಮ್ಮ ಕನ್ನಡತಿನ ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್. Keep supporting your girl.